ಟ್ರೆಡಿಷನಲ್ ಲುಕ್ಕಲ್ಲಿ ಯಾವ ರೀತಿ ಡಿಸೈನ್ ಮಾಡ್ಬೋದು ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ರೆ ಈ ಪ್ಲಾನ್ನ ಎಲ್ಲ ಎಕ್ಸಿಕ್ಯೂಟ್ ಮಾಡ್ತಾನೆ. ಎಲ್ಲರೂ ಚೆನ್ನಾಗಿದೆ ಅಂತಾರೆ. ಇನ್ನು ಇದ್ರ ಬಗ್ಗೆ ಎಲ್ಲದು ಕೂಡ ರೆಡಿ ಮಾಡ್ಕೊಳ್ತೀವಿ ಅಂದ್ಬಿಟ್ಟು ಚಿರು ಅಂತಿದ್ರೆ ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಆದರೆ ಸೌಂದರ್ಯಗೆ ಮಾತ್ರ ತುಂಬಾ ಬೇಜಾರಾಗ್ತಾ ಇರುತ್ತೆ. ಆಗ ಅದಕ್ಕೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಿದ್ರೆ ನನಗೇನೋ ಇಷ್ಟ ಆಯಿತು, ಬಟ್ ಇದೆಲ್ಲ ಯಾಕೆ ಮಾಡ್ತಿದ್ದೀಯ ಅಂತಿದ್ರೆ ಇದೇ ರೀತಿ ದೀಪ ಅವ್ರಿಗೆ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಇದೆಲ್ಲ ಮಾಡ್ತಾ ಇರೋದು. ಅವರು ನನ್ನಲ್ಲೇ ಇದ್ದಾರೆ, ಇದೆಲ್ಲ ಮಾಡಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಸರಿ, ನಾನು ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಚಿರು ಹೊರಟೋಗ್ತಾರೆ. ಮಿಸ್ ಸೌಂದರ್ಯ ನೋಡಿದ್ರಾ, ಈ ಒಂದು ಚಿರಾಗ್ ಅವರು ಬರೀ ದೀಪ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ನೀವೇನೋ ಮದುವೆ ಮಾಡಿದ್ರಿ, ಈಗ ಅವ್ರನ್ನ ಹೆಂಡತಿ ಅಂತ ಒಪ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಇದು ಎಷ್ಟು ದಿನ ಅಂತ ಹೀಗೆ ಮುಂದುವರಿಯುತ್ತೆ ಅಂದ್ಬಿಟ್ಟು ಅಂತಾರೆ. ಯು ಡೋಂಟ್ ವರಿ ದಿಶಾ, ಎಲ್ಲನೂ ನಾನು ನೋಡ್ಕೊಳ್ತೀನಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಸೌಂದರ್ಯ. ಸರಿ, ನಮ್ಮ ಮೂವರೆಗೂ ಲಂಚ್ ಆದರೂ ರೆಡಿ ಮಾಡಿ ಎಲ್ಲರಿಗೂ ಒಟ್ಟಿಗೆ ಕುಟ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಅಂತಾರೆ. ಸರಿ, ಯು ಡೋಂಟ್ ವರಿ, ನಾನು ಎಲ್ಲನೂ ಪ್ರಿಪೇರ್ ಮಾಡ್ತೀನಿ ಅಂತಂತಿದ್ರೆ ಸರಿ, ನಾನು ಸ್ವಲ್ಪ ಮೆಟೀರಿಯಲ್ ನೋಡೋದಿದೆ, ಅದನ್ನೆಲ್ಲ ನೋಡಿ ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ದಿಶಾ ಆಗಿ ಹೋಗ್ಬಿಡ್ತಾಳೆ ದೀಪ. ಇತ್ತ ಕಡೆ ನರಸಿಂಹ ಎಕ್ಸಾಮ್ ತುಂಬ ಚೆನ್ನಾಗಿ ಬರ್ತೀನಿ ಅಂದ್ಬಿಟ್ಟು ಎಲ್ಲ ಕೂಡ ಚೆನ್ನಾಗಾಗಿದೆ ಅಂತ ಫಸ್ಟ್ ಸೆಲೆಕ್ಟ್ ಆಗಿದ್ದೀನಿ ಅಂದ್ಬಿಟ್ಟು ಮನೆಗೆ ಬಂದು ಇಲ್ಲಿ ಹೇಳ್ತಾ ಇದ್ದರೆ ಖುಷಿ ಆಗ್ತಾ ಇರುತ್ತೆ ವತ್ಸಲ ಮತನ ಈ ಒಂದು ಜಯರಾಮ್ಗೆ. ಒಳ್ಳೇದಾಗಲಿ ಮಗ ಅಂತಿದ್ರೆ ಏನೇ ಹೇಳು, ನಿಮ್ಮ ಅಪ್ಪನ ಆಶೀರ್ವಾದದಿಂದ ಈ ರೀತಿ ಆಗಿದ್ದು, ಮೊದಲು ಅವ್ರ ಕಾಲು ಮುಗಿ ಅಂದ್ಬಿಟ್ಟು ಅಂತ ಇರ್ತಾಳೆ ಅಂಬುಜಾ. ಅಯ್ಯೋ, ನಮ್ಮ ಆಶೀರ್ವಾದ ನಿಮ್ಗೆ ಯಾವಾಗಲೂ ಇರುತ್ತೆ, ನೀನು ಖುಷಿಯಾಗಿರಬೇಕು, ಅದ ನಮ್ಮ ಆಸೆ ಅಂದ್ಬಿಟ್ಟು ಅಂತ ಇರ್ತಾರೆ ವತ್ಸಲ. ಆಗ ನರಸಿಂಹ ಕಂಗ್ರೆಸ್ ಕೊಡೋ, ತಗೊಳ್ಳೋ, ನಿನಗೋಸ್ಕರ ಸ್ವೀಟ್ ಮಾಡ್ಕೊಂಬಂದಿದ್ದೀನಿ ಅಂದ್ಬಿಟ್ಟು ಅಂತಾರೆ. ನಿನ್ಗೆ ಹೆಂಗೆ ಗೊತ್ತಾಯ್ತು ಈ ವಿಚಾರ ಅಂತಿದ್ರೆ ಇಡೀ ಊರಿಗೆ ಗೊತ್ತಾಗಿದೆ, ನನಗೆ ಗೊತ್ತಾಗಲ್ವಾ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ ಈ ಒಂದು ಸಂಜನಾ. ಸಾಕು, ನೀನು ಇಲ್ಲಿ ಬರೋದು, ಈ ಸ್ವೀಟ್ ಕೊಡೋದು, ನನಗೇನಾದರೂ ಹೊಟ್ಟೆ ಕೆಡೋದು, ಮತ್ತು ನಾನು ಇವೆಲ್ಲ ಕ್ಲಾಸಸ್ಸು ಮತ್ತು ಕಾಂಪಿಟೇಷನ್ ಎಲ್ಲ ಮಿಸ್ ಆಗೋದು, ಇದೆಲ್ಲ ಯಾಕೆ ಬೇಕು? ಇದೆಲ್ಲ ಏನು ಬೇಡ, ಮೊದಲು ಇಲ್ಲಿಂದ ಹೋಗಿ ನೀನು ಅಂದ್ಬಿಟ್ಟು ಇಲ್ಲಿ ನರಸಿಂಹ ಅಂತಾರೆ. ಆಗ ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಓಡ್ತಾಳೆ. ಇನ್ನು ನಾನು ಹೋಗಿ ಫ್ರೆಶ್ ಆಗ್ತೀನಿ ಅಂತಂದ್ಬಿಟ್ಟು ನರಸಿಂಹ ಹೋಗ್ತಿದ್ರೆ ಅಯ್ಯೋ, ನಾನು ಅವಳಿಗೆ ಹೋಗಿ ಸರಿಯಾಗಿ ಕ್ಲಾಸ್ ತೊಗೊಳ್ತೀನಿ ಅಂದ್ಬಿಟ್ಟು ಅಂಬುಜಾ ಹೊರಗಡೆ ಬಂದು ನಿಂತ್ಕೊಮ್ಮ, ಏನಮ್ಮ ಏನು ತಂದಿದ್ಯಾ ಸ್ವೀಟು ಅಂತಿದ್ರೆ ಅದು ಪೈನಾಪಲ್ ಹಾಕ್ಕೊಂಬಂದ್ಬಿಟ್ಟು ಕೇಸರಿ ಬಾತ್ ಮಾಡಿದ್ದೀನಿ, ನರಸಿಂಹಗೆ ಇಷ್ಟ ಅಂತ ಅಂದ್ಬಿಟ್ಟು ಅಂತಾಳೆ. ಪರವಾಗಿಲ್ಲ ಬಿಡು, ಅವ್ನು ಕೊಟ್ಟರೆ ಈಗ ಗುರ್ರ ಅಂತಾರೆ, ನಾನೇ ತಿಂತೀನಿ ಅಂದ್ಬಿಟ್ಟು ಅಂತಾಳೆ. ಸರಿ ಆಯಿತು, ಇನ್ನೂ ಅವನಿಗೋಸ್ಕರ ಬೇರೆದೇನೋ ತಂದಿದ್ದೆ ಅಂತಾರೆ. ಏನೋ ತಂದಿದ್ಯಾ, ಸರಿ ಸರಿ ತೊಗೊಂಬ ಅಂದ್ಬಿಟ್ಟು ಅಂತ ಇರ್ತಾಳೆ ಅಂಬುಜಾ. ಅಯ್ಯೋ, ಈ ಸ್ವೀಟು ನಮ್ಮ ಮನೇಲಿ ಯಾರಾದರೂ ನೋಡಿದ್ರೆ ನನಗೆ ಗ್ಯಾರಂಟಿ ಉಗಿತಾರೆ, ಮೊದಲು ಇವಳದನ್ನ ಅಲ್ಲೇ ತಿಂದು ಅವಳಿಗೆ ಬಾಕ್ಸ್ ಕೊಟ್ಟು ಬರ್ತೀನಿ ಅಂದ್ಬಿಟ್ಟು ಇಲ್ಲಿ ಅಂಬುಜಾ. ಅಯ್ಯೋ ಸಂಜನಾ, ಅಲ್ಲೇ ನಿಂತ್ಕೊಳ್ಳಮ್ಮ, ನಾನೇ ಬರ್ತೀನಿ ಅಂದ್ಬಿಟ್ಟು ಅಂಬುಜಾ ಅಂತ ಇರ್ತಾಳೆ. ಇನ್ನು ಇತ್ತ ಕಡೆ ಚಿರು ಮೆಟೀರಿಯಲ್ ತರಕ್ಕಂತ ಹೊರಗೆ ಬಂದಿರ್ತಾನೆ. ಆಗ ದಿಶಾ ಕೂಡ ಬಂದಿರ್ತಾಳೆ. ಇನ್ನು ಇತ್ತ ಕಡೆ ವಾವ್, ನನಗೋಸ್ಕರ ಇಷ್ಟೆಲ್ಲ ಶಾಪಿಂಗ್ ಮಾಡಿದಾರ ಅಂತಿದ್ರೆ ಇದು ನಿಮಗೋಸ್ಕರ ಅಲ್ಲ, ದೀಪಗೋಸ್ಕರ ಇದೆಲ್ಲ ಮಾಡ್ತಾ ಇರೋದು, ಅವ್ರ ಪ್ರಾಜೆಕ್ಟ್ಗೋಸ್ಕರ ಅಂತಿದ್ರೆ ಅಯ್ಯೋ, ಆ ರೀತಿಯಾಗಿ ಕೋಪ ಮಾಡ್ಕೊಳ್ತೀರಾ ದಿಶಾ, ನಾನಂದರೆ ಇಷ್ಟೆಲ್ಲ ಅಂತ ಗೊತ್ತು, ಆದರೆ ಚಿರು ನೀವು ದೀಪನ ತುಂಬಾ ಪ್ರೀತಿ ಮಾಡ್ತಿದ್ದೀರಲ್ವಾ ಅಂತಿದ್ರೆ ಮಾಡ್ತಿದ್ದೀನಲ್ವಾ, ಇನ್ನೂ ಮಾಡ್ತಾನೆ ಇರ್ತೀನಿ ಅಂತಂದ್ಬಿಟ್ಟು ಚಿರು ಅಂತಾನೆ. ಇನ್ನು ಕಾರ್ ಹತ್ರ ಬಂದು ಚಿರು ಕೂತ್ಕೊಳ್ತಿದ್ರೆ ದಿಶಾ ಕೂತ್ಕೊಳ್ಳೋದೇ ಇಲ್ಲ, ಇನ್ನೇನಿದು ತಾಂಬೂಲ ಕೊಟ್ಟು ಒಳಗಡೆ ಕರಿಬೇಕಾ, ಬಂದು ಕುಂದ್ರಕ್ಕಾಗಲ್ಲ ಬಂದ್ಬಿಟ್ಟು ಅಂತಾರೆ. ಸರಿ ಆಯ್ತು ಅಂದ್ಬಿಟ್ಟು ಈ ಎಂದು ದಿಶಾ ಒಳಗಡೆ ಬಂದು ಕೂತ್ಕೊಳ್ತಾಳೆ. ಅದು ಚಿರಾಗವ್ರೆ ತುಂಬಾ ಹೊಟ್ಟೆ ಹಸ್ತಿದೆ, ಐ ಆಮ್ ಹಂಗ್ರಿ. ನಿಮಗೆ ಹೊಟ್ಟೆ ಹಸ್ದವ್ರಿಗೆ ಅನ್ನ ಹಾಕೋದು ಗೊತ್ತು ಅಂತ ಚೆನ್ನಾಗಿ ಗೊತ್ತು, ಈಗ ಏನಾದರೂ ಆರ್ಡ್ರ್ ಮಾಡ್ತೀರಾ ಇಲ್ವಾ ಅಂದ್ಬಿಟ್ಟು ಕೇಳ್ತಿದ್ರೆ ಆಲ್ರೆಡಿ ಆರ್ಡ್ರ್ ಮಾಡಿದ್ದೀನಿ, ಬರುತ್ತೆ ಇರು ಅಂದ್ಬಿಟ್ಟು ಅಂತಾರೆ. ಆರ್ಡ್ರ್ ಬರುತ್ತೆ ಸರ್, ನಿಮ್ಮಿಬ್ಬರು ಪೇರು ಸೂಪರ್ ಅಂದ್ಬಿಟ್ಟು ಇಲ್ಲಿ ಡೆಲಿವರ್ ಬಾಯ್ ಹೇಳ್ತಿದ್ರೆ ಸುಮ್ಮನೆ ನೀನು ಕೆಲಸ ಮಾಡ್ಕೊಂಡು ಹೋಗಯ್ಯ ಅಂದ್ಬಿಟ್ಟು ಚಿರು ಬೈತಾರೆ. ನೋಡಿದ್ರೆ ಎಲ್ಲರಿಗೂ ಗೊತ್ತು ನಮ್ಮ ಜೋಡಿ ಮೇಡ್ ಫಾರ್ ಈಚ್ ಅದರ್ ಅಂದ್ಬಿಟ್ಟು ಚಿರು ಅಂತ ಇರ್ತಾರೆ. ಸಾಕು ತಿಂತೀರಾ ಮೊದಲು ಅಂತಿದ್ರೆ ಅಯ್ಯೋ, ಇದನ್ನೇ ಆರ್ಡ್ರ್ ಮಾಡಿದ್ರಿ ಅಂದ್ಬಿಟ್ಟು ಅಂತಾರೆ. ನಿಮ್ಗೆ ಅಂಥವೆಲ್ಲ ಇಷ್ಟ ಆಗಲ್ಲ ಅಲ್ವಾ ಅಂತಿದ್ರೆ ಹೌದು ಅಂದ್ಬಿಟ್ಟು ದಿಶಾ ಅಂತಿದ್ರೆ ಇಷ್ಟ ಆಗಲಿದ್ರು ಕಷ್ಟಪಟ್ಟು ತಿನ್ನಬೇಕು, ಅದಕ್ಕೋಸ್ಕರ ತರಿಸಿದ್ರಿ, ಇಷ್ಟ ಇಲ್ಲದ ಕೆಲಸ ಮಾಡೋಕ್ಕೆ ಯಾವ ರೀತಿ ಇರಿಟೇಟ್ ಆಗುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗಲಿ ಅಂದ್ಬಿಟ್ಟು ಚಿರು ಅಂತ ಇರ್ತಾನೆ. ಸರಿ ಅಂದ್ಬಿಟ್ಟು ಇಲ್ಲಿ ದೀಪ ತಿಂತಾ ಇರ್ತಾಳೆ. ಏನಾಗಲಿ ಇಷ್ಟ ಇಲ್ಲದ್ರು ಕೂಡ ತಿಂತಾಯಿದ್ರೆ ಆ ಖುಷಿನೇ ಬೇರೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ದಿಶಾ. ಆಗ ಚಿರು ದೀಪ ಅವ್ರು ಕೂಡ ಇದೆ, ನನಗೆ ಎಷ್ಟೇ ಬೇಡ ಅಂದರು ರೇಗಾಡಿದ್ರು ಕೂಗಾಡಿದ್ರು ಕೂಡ ನನಗೆ ಇಷ್ಟ, ಅವ್ರಿಗೆ ಇಷ್ಟ ಇಲ್ಲದ್ರು ಕೂಡ ಕೆಲಸ ಮಾಡ್ತಾಯಿದ್ರು ನನಗೋಸ್ಕರ ಪಾಪ ಅಂತಂದ್ಬಿಟ್ಟು ಚಿರು ದೀಪ ಧ್ಯಾನದಲ್ಲೇ ಮುಳುಗಿರ್ತಾನೆ. ಗೊತ್ತಾ ಹಸ್ಬೆಂಡು, ನೀವು ಬರೀ ದೀಪ ಬಗ್ಗೆ ಯೋಚನೆ ಮಾಡ್ತೀರ ಅಂದ್ಬಿಟ್ಟು ಈ ಡೋಂಟ್ ವರಿ, ನಿಮಗೆ ಆದಷ್ಟು ಬೇಗ ದೀಪ ಒದಗಿ ಅಂತ ವಿಚಾರ ಗೊತ್ತಾದರೆ ಯಾವ ರೀತಿ ಖುಷಿ ಪಡ್ತೀರ ನೋಡ್ತಾ ಇರಿ ಅಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು ಇತ್ತ ಕಡೆ ಈ ಒಂದು ಫುಡ್ಡೆಲ್ಲ ಆರ್ಡ್ರ್ ಮಾಡಿ ಕಾಯ್ತಾ ಇರ್ತಾಳೆ ಸೌಂದರ್ಯ. ಆಗ ದಿಶಾ ಬರ್ತಾಳೆ. ದಿಶಾ ವಾಟ್, ಆಗ್ಲಿಂದ ಕಾಲ್ ಮಾಡ್ತಾಯಿದ್ದೀನಿ, ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತಿದ್ರೆ ಸಾರಿ ಸೌಂದರ್ಯ, ಸ್ವಲ್ಪ ಬ್ಯುಸಿ ಇತ್ತು, ಅದೇನೋ ಮೆಟೀರಿಯಲ್ ತರೋಕ್ಕೆ ಚಿರಾಗ್ ಅವರು ನಾನು ಕರ್ಕೊಂಡು ಹೋಗಿದ್ರು, ಸೊ ಬರಬೇಕಾದ್ರೆ ಹೊಟ್ಟೆ ಹಸ್ತಾ ಇತ್ತು, ಅಲ್ಲೇ ಆರ್ಡ್ರ್ ಮಾಡ್ಕೊಂಡು ತಿಂದ್ಬಿಟ್ವಿ ಇಬ್ಬರು ಅಂದ್ಬಿಟ್ಟು ಅಂತಾರೆ. ವಾಟ್, ಏನಾಗಿದೆ ದಿಶಾ ನಿನಗೆ, ನೀನೇ ತಾನೇ ಹೇಳಿದ್ದು ಮೂವರು ಒಟ್ಟಿಗೆ ಸರಿ ಲಂಚ್ ಮಾಡಬೇಕಂತ, ಅದಕ್ಕೆ ನಾನು ಫುಡ್ ಬೇರೆ ಆರ್ಡ್ರ್ ಮಾಡಿದ್ದೆ, ಯಾಕೆ ಈ ರೀತಿ ಮಾಡಿದೆ ಅಂದ್ಬಿಟ್ಟು ಸೌಂದರ್ಯ ಕೋಪ ಮಾಡ್ಕೊಳ್ತಿದ್ರೆ ವಾಟ್ ರಬ್ಬಿಶ್, ಚೈಲ್ಡಿಶ್ ಥರ ಯಾಕೆ ಆಡ್ತಿದ್ದೀರ ಸೌಂದರ್ಯ ಅವರೇ, ಅಲ್ಲ ನಮಗಂತೂ ತುಂಬ ಹೊಟ್ಟೆ ಇಷ್ಟ ಇತ್ತು, ಆದರೆ ಇದೇನು ಮನೆ ಅಲ್ಲಲ್ವಾ ಒಬ್ರಿಗೋಸ್ಕರ ಒಬ್ರು ಕಾಯೋಕ್ಕೆ, ಆಫೀಸು ಯಾವ ಟೈಮಲ್ಲಿ ಏನೇನು ಕೆಲಸ ಬರುತ್ತೋ ಗೊತ್ತಿಲ್ವಾ, ಅದಕ್ಕೋಸ್ಕರ ದಾರಿಲೇ ತಿಂದ್ಕೊಂಬಂದ್ವಿ ನಾವಿಬ್ಬರು, ಸೊ
ನಿಮಗೋಸ್ಕರ ನಾನು ಕಂಪ್ನಿ ಕೊಡ್ತೀನಿ ನೀವು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ. ಈ ಒಂದು ದಿಶಾ ಸರಿ ಆಯಿತು ಅಂದ್ಬಿಟ್ಟು ಸೌಂದರ್ಯ ಕೋಪ ಮಾಡಿಕೊಂಡು ಟಕ್ ಟಕ ಅಂತೇಳ್ಬಿಟ್ಟು ಸ್ಪೂನಿಂದ ತುರುಕ್ತಾ ಇರ್ತಾರೆ ರೈಸ್ನ. ಇದರಿಂದಾಗಿ ಈ ಒಂದು ದೀಪಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇನ್ನು ಇತ್ತ ಕಡೆ ಚಿರು, ಏನೇ ಆಗಲಿ ನಿನ್ನ ಮಾತ್ರ ನಾನು ಹತ್ರ ಸೇರಿಸಲ್ಲ, ನೋಡ್ತಾ ಇರೋ ಅದಕ್ಕೆ ಹೇಳಿ ನೀನು ನನ್ನ ಜೊತೆ ಬರೋಕ್ಕಾಗಲ್ಲ. ನಿನ್ನ ಜೀವನದಲ್ಲಿ ನರ್ಕ ಅಂದರೆ ಏನಂತ ತೋರಿಸ್ತೀನಿ. ನನ್ನ ಜೀವನದಲ್ಲಿ ಬರೀ ದೀಪ ಅವ್ರು ಮಾತ್ರ ಇರೋದು, ಬೇರೆ ಯಾರಿಗೂ ಸ್ಥಾನನೇ ಇಲ್ಲ ಅಂದ್ಬಿಟ್ಟು ಇಲ್ಲಿ ಚಿರು ದಿಶಾ ಮೇಲೆ ಕೂಗಾಡ್ತಾ ಇರ್ತಾನೆ. ಇತ್ತ ಸೌಂದರ್ಯ ಯೋಚನೆ ಮಾಡ್ತಾ ಇರ್ತಾಳೆ ಮನೆಗೆ ಬಂದುಬಿಟ್ಟು. ಆಗ ಸುಕನ್ಯಾ ಬಂದುಬಿಟ್ಟು, ಅಯ್ಯೋಯ್ಯೋ ನೀನೇನಮ್ಮ, ಅಲ್ಲ ಈ ದಿಶಾ ಮತ್ತು ಚಿರು ಮದುವೆನ ಮಾಡಿಸ್ಬಿಟ್ಟೆ, ಆದರೆ ಚಿರು ದಿಶಾನ ಏಂತಿ ಅಂತಲೇ ಒಪ್ಕೊಳ್ತಲ್ಲ. ನನಗೆ ಯಾಕೋ ಅವನು ದೀಪನ ಮರೆಯಲ್ಲ ಅನಿಸುತ್ತೆ. ದೀಪನ ಮರೆತರೂ ಕೂಡ ದಿಶಾನ ದೀಪದ ಸ್ಥಾನದಲ್ಲಿ ಇಡೋಕ್ಕಾಗಲ್ಲ ಅವನು ಅಂದ್ಬಿಟ್ಟು ಅಂತ ಇರ್ತಾಳೆ. ಸುಕ್ಕು ಅದು ಹೇಗಾಗಲ್ಲ ಅಂತ ನಾನು ನೋಡ್ತೀನಿ, ಇಷ್ಟು ಮಾಡ್ದೊಳಗೆ ಅಷ್ಟು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಂತ ಇರ್ತಾಳೆ ಸೌಂದರ್ಯ. ಏನಮ್ಮ ಮಾಡ್ತೀಯ ಅಂತಿದ್ರೆ ಏನಾದರೂ ಮಾಡಲೇಬೇಕು ಚಿಕ್ಕತ್ತೆ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಸೌಂದರ್ಯ. ಆಗ ನನಗೂ ಕೂಡ ಅದೇ ಬೇಕಾರದು, ಚಿರು ದಿಶಾನ ಏಂತಿ ಅಂತ ಒಪ್ಕೊಳ್ಬೇಕು ಅಂದ್ಬಿಟ್ಟು ಅಚ್ಚು ಅಂತಾಳೆ. ಏನಚ್ಚು ನೀನು ಇದ್ರ ಬಗ್ಗೆ ಮಾತಾಡ್ತಿದ್ವಿ ಅಂತಿದ್ರೆ, ಹೌದು ಅಪ್ಪನಿಗೂ ಕೂಡ ಈ ಮದುವೆ ಮಾಡಿಸ್ಬೇಕಂತ ಆಸೆ ಇತ್ತು. ಏಕೆ ಇದ್ರು ದೀಪ ಇಲ್ಲ, ಚಿರು ಮತ್ತು ಈ ಒಂದು ದಿಶಾ ಒಂದಾಗಬೇಕು, ಅದೇ ನನ್ನ ಆಸೆ ಅಂತಂದ್ಬಿಟ್ಟು ಅಂತಾರೆ. ಅದಕ್ಕೇನು ಮಾಡಬೇಕು ಈಗ ಅಂತಿದ್ರೆ, ಅದಕ್ಕೇನು ಮಾಡಬೇಕು ಅಂತಂದರೆ ಈಗೊಂದು ಪವರ್ ಆಟೋನಮಿನ ಎಲ್ಲ ಕೂಡ ನಮಗೆ ದಿಶಾಗೆ ಕೊಡಬೇಕು. ದಿಶಾಗೆ ಹತ್ರ ಏನಾದರೂ ಕಂಟ್ರೋಲ್ ಇದ್ದರೆ ಚಿರು ಯಾವಾಗಲೂ ದಿಶಾ ಅಂಡೋರಲ್ಲಿ ಕೆಲಸ ಮಾಡೋ ಥರ ಇರಬೇಕು. ಇದರಿಂದ ಅವರಿಬ್ಬರು ಹತ್ರ ಆಗ್ತಾರೆ. ಅದಾದಮೇಲೆ ಚಿರು ತಾನಾಗೆ ದಿಶಾ ಮೇಲೆ ಪ್ರೀತಿ ಹುಟ್ಟುತ್ತೆ ಅಂದ್ಬಿಟ್ಟು ಇಲ್ಲಿ ಅಚ್ಚು ಅಂತಾಳೆ. ವಾವ್, ಪ್ಲ್ಯಾನ್ ಏನೋ ಸಖತ್ತಾಗಿದೆ, ಬಟ್ ಏನು ಮಾಡೋದು ಅಂತಾರೆ. ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತೀನಿ, ನನಗೆ ಗೊತ್ತಾಯಿತು ಅಂದ್ಬಿಟ್ಟು ಸೌಂದರ್ಯ ಅಂತಾಳೆ. ಏನು ಪ್ಲ್ಯಾನ್ ಗೊತ್ತಾಯ್ತಾ, ಏನಮ್ಮ ಪ್ಲ್ಯಾನ್ ಅದು, ನನಗೂ ಸ್ವಲ್ಪ ಹೇಳು ಅಂತಿದ್ರೆ, ನೋಡ್ತಾ ಇರಿ ಯಾವ ರೀತಿ ಪ್ಲ್ಯಾನು ಅಂತ. ಇದರಿಂದ ಚಿರು ಮತ್ತು ದಿಶಾ ಒಂದಾಗೆ ಆಗ್ತಾರೆ. ಚಿರು ದಿಶಾನ ಏನಂತ ಅಂತ ಒಪ್ಕೊಳ್ಳೇಬೇಕು, ಆ ರೀತಿ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ ಸೌಂದರ್ಯ. ಅಚ್ಚು ನಾನು ಅಂದ್ಕೊಂಡಿರ್ತಾನೆ ನನ್ನ ಪ್ಲ್ಯಾನ್ ಸಕ್ಸಸ್ ಆದರೆ ಸಾಕು ಅಂದ್ಬಿಟ್ಟು ಅಂತ ಇರ್ತಾಳೆ. ನೆಕ್ಸ್ಟ್ ಆಫೀಸ್ಗೆ ಚಿರು ಮತ್ತು ದಿಶಾ ಸೌಂದರ್ಯ ಎಲ್ಲರೂ ಕೂಡ ಬಂದಿರ್ತಾಳೆ. ಆಗ ಇಲ್ಲಿ ಎಲ್ಲರನ್ನೂ ಅನೌನ್ಸ್ಮೆಂಟ್ಗೆ ಕರೀತಾಳೆ ಸೌಂದರ್ಯ. ಇನ್ನೊಂದೇ ಪವರ್ ಆಫ್ ಅಟರ್ಮಿ ಕಂಪ್ನಿದೆಲ್ಲ ಕೂಡ ದಿಶಾನೇ ನೋಡ್ಕೊಳ್ತಾಳೆ ಅಂತೇಳ್ಬಿಟ್ಟು ಸೌಂದರ್ಯ ಅಂತಾರೆ. ವಾಟತ್ಗೆ ಏನು ಮಾಡೋಕ್ಕೆ ಕೊಟ್ಟಿದ್ದೀರಾ, ನಿನ್ನೆ ಮೊನ್ನೆ ಬಂದವ್ರಿಗೆ ಇಡೀ ಕಂಪ್ನಿ ಜವಾಬ್ದಾರಿ ಕೊಡ್ತಾ ಇದ್ದೀರಾ ಅಂತಾರೆ. ಹೌದು, ಅವಳು ಬರೀ ದಿಶಾ ಅಲ್ಲ, ಈಗ ನಿನ್ನ ಹೆಂಡ್ತಿ ದಿಶಾ ಈ ಒಂದು ಕಂಪ್ನಿಗೆ ಬರೀ ಎಂಪ್ಲಾಯಾಗಿ ಬರೋದಲ್ಲ, ಅಟರ್ಮಿ ಆಫ್ ಇದೆಲ್ಲ ಕಂಪ್ನಿ ಅವಳೇ ತಗೊಂಡು ಜವಾಬ್ದಾರಿನ ಮುಂದೆ ನಡೆಸ್ಕೊಂಡು ಹೋಗ್ತಾಳೆ. ನಿನ್ನ ಡ್ರೀಮ್ ಪ್ರಾಜೆಕ್ಟ್ಗೆ ಸೈನ್ ಬೇಕಂದರೆ ಅದು ದಿಶಾಯಿಂದಲೇ ಸಾಧ್ಯ ಅಂದ್ಬಿಟ್ಟು ಸೌಂದರ್ಯ ಅಂತಾಳೆ. ಇಲ್ಲಿ ದೀಪಗೆ ಫುಲ್ಲು ಖುಷಿ ಆಗ್ತಾ ಇರುತ್ತೆ. ಆಹಾ ಸೌಂದರ್ಯ ಪಾಪ ನೀನು, ಅಲ್ಲ ನಾವು ಹೇಳ್ದಂಗೆ ಕುಣಿತಾ ಇದೆಯಾ, ನನ್ನ ಮತ್ತು ಚಿರಾಗ್ನ ಒಂದು ಮಾಡೋಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದೆಯಾ ಅಂತಿಂತು. ಈ ಒಂದು ಕಂಪ್ನಿ ನಿನ್ನ ಪವರಿಂದ ನನ್ನ ಕೈಗೆ ಹ್ಯಾಂಡ್ ಓವರ್ ಆಗಿದೆ, ನೋಡ್ತಾ ಇರೋ ನಿನಗೆ ಯಾವ ರೀತಿ ಬುದ್ಧಿ ಕಲಿಸ್ತೀನಿ ಅಂತಂದ್ಬಿಟ್ಟು ಇಲ್ಲಿ ದೀಪ ಅಂದ್ಕೊಳ್ತಾ ಇರ್ತಾಳೆ. ಚಿರಿಗೆ ತುಂಬಾ ಕೋಪ ಬರುತ್ತೆ. ಏನಿದು ನಿನ್ನೆ ಮೊನ್ನೆ ಬಂದುಬಿಟ್ಟು ಅದಕ್ಕೆ ಸ್ಥಾನ ನೀನು ಕಿತ್ಕೊಳ್ತಾ ಇದೀಯ ಅಂತಿದ್ರೆ, ಅಯ್ಯೋ ನಾನೇನು ಸೌಂದರ್ಯ ಹತ್ರ ಹೋಗ್ಬಿಟ್ಟು ಈ ಸ್ಥಾನನೆಲ್ಲ ನನಗೆ ಕೊಡಿ ಅಂತ ಕೇಳಿಲ್ಲ, ಜಸ್ಟ್ ಅವರೇ ಕೊಡ್ತಾ ಇರೋದು. ಹೇಗೆ ಆದರೂ ಈಗ ನಾನು ನಿಮ್ಮ ಹೆಂಡ್ತಿ, ಈ ಕಂಪ್ನಿ ನನಗೂ ಕೂಡ ಸಂಬಂಧಪಟ್ಟಿದ್ದೆ ಅಲ್ವಾ. ಸೊ ಇನ್ನು ಮುಂದೆ ಕಂಪ್ನಿ ಓನರ್ ಆಗಿ ಕೆಲಸ ಮಾಡೋ ಥರ ಅವ್ರು ನನಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೊ ಆ ಕ್ವಾಲಿಫಿಕೇಷನ್ ಎಲ್ಲ ನನಗಿದೆ ಅಂದ್ಬಿಟ್ಟು ಇಲ್ಲಿ ದಿಶಾ ಅಂತಿರ್ತಾಳೆ. ಏನೇ ಆಗಲಿ ಈ ಕಂಪ್ನಿನಿಂದ ಆಗ್ಬೋದು, ಆ ಮನೆಯಿಂದ ಆಗ್ಬೋದು, ಆದರೆ ನನ್ನ ಮನಸ್ಸು ಮಾತ್ರ ನಿಂದಾಗಲ್ಲ ಅಂದ್ಬಿಟ್ಟು ಚಿರು ಅಂತ ಇರ್ತಾನೆ. ಅಂತಿಂತ ಸೌಂದರ್ಯ ತಾನು ಎಳೆದಿರೋ ಬಲೆಗೆ ತಾನೇ ಸಿಕ್ಕಿ ಬಿದ್ದಿದ್ದಾಳೆ. ದೀಪನ ದಿಶಾ ಅಂತ ಅಂದ್ಕೊಂಡು ಇಲ್ಲಿ ದೊಡ್ಡದಾಗೆ ಎಲ್ಲನೂ ಗೆದ್ಬಿಟ್ಟೆ ಅನ್ನೋ ಖುಷಿಯಲ್ಲಿ ಇದ್ದಾಳೆ. ಹಾಗಾದರೆ ದೀಪ ಮುಂದಿನ ಹೆಜ್ಜೆ ಆದರೂ ಏನು, ಸೌಂದರ್ಯಕ್ಕೆ ಏನು ಮಾಡೋಕೆ ಕೊಟ್ಟಿದ್ದಾಳೆ. ಈಗಂತೂ ಮನೆ ಜವಾಬ್ದಾರಿನೂ ತೊಗೊಂಡಾಯ್ತು, ಈಗ ಕಂಪ್ನಿಯ ಜವಾಬ್ದಾರಿ ಕೂಡ ತೊಗೊಂಡಿದ್ದಾಳೆ. ಆದಷ್ಟು ಬೇಗ ಸೌಂದರ್ಯ ರಹಸ್ಯ ತಿಳ್ಕೊಳ್ತಾಳೆ. ಸೌಂದರ್ಯ ಏನು ಮಾಡೋಕೆ ಕೊಟ್ಟಿದೆ ಅಂತ ತಿಳ್ಕೊಂಡು ಸೌಂದರ್ಯ ಮುಖವಾಡ ಮನೆಯವರಿಗೆ ಕಳಿಸ್ತಾಳಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.